ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನಂತಾನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಒಂದು ಆಧುನಿಕ ಅತ್ಯವಶ್ಯಕ ಎಲ್ಲರಿಗೂ ಸಂಬಂಧಪಟ್ಟಂಥ ಎಲ್ಲರ ಕಿಸೆಯಲ್ಲಿ ಇರುವ, ಎಲ್ಲರ ಕೈಯಲ್ಲಿ ಇರುವ, ಆಬಾಲ ವೃದ್ಧ ಸ್ತ್ರೀಯರಲ್ಲಿ ಹತ್ತಿರವೂ ಇರುವಂತಹದ್ದು ಒಂದು ಪದಾರ್ಥದ ಬಗ್ಗೆ ಹೇಳಬೇಕು ಅಂತ ಮಾಡಿದ್ದೇನೆ. ಏನು ಅಂದರೆ, ನಿಮಗೆಲ್ಲರಿಗೂ ಗೊತ್ತಾಗಿರಬಹುದು, ಮೊಬೈಲ್. ಆ ಮೊಬೈಲ್ ಹಾವಳಿ ಬಹಳ ಆಗಿದೆ ಜಗತ್ತಿನಲ್ಲಿ. ಅದು ಬಾಲಕರಲ್ಲಿ, ಮನಸ್ಸಲ್ಲಿ, ಶಾಲೆ ಹುಡುಗರಲ್ಲಿ ಕೈಯಲ್ಲಿ, ಚಪರಾಶಿಗಳ ಕೈಯಲ್ಲಿ, ಮಂತ್ರಿಗಳಲ್ಲಿ, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಇದೆಲ್ಲರಲ್ಲಿ ಇತ್ತು, ಪರವಾಗಿಲ್ಲ. ಆದರೆ ಈಗೇನಾಗಿದೆ ಅಂದರೆ, ಎಲ್ಲ ಪಂಡಿತರ ಕೈಯಲ್ಲಿಯೂ ಕೂಡ ಮೊಬೈಲ್ ಬಂದಿದೆ. ಪೀಠಾಧಿಪತಿಗಳ ಹತ್ತಿರವೂ ಮೊಬೈಲ್, ಪ್ರವಚನ ಹೇಳುವವರು ಇದರಿಗೆ, ಕೇಳುವವರು ಇದರಿಗೆ ಮೊಬೈಲ್. ಹೀಗಾಗಿ ಎಲ್ಲ ಕಡೆಗೂ ನೋಡಿದಾಗ ಆಶ್ಚರ್ಯವಾಗಿ ನನಗೊಂದು ವಿಚಾರ ಬಂತು. ಏನು ಅಂದರೆ, ಎಷ್ಟೆಷ್ಟು ಮೊಬೈಲ್ಗೆ ಸಂಬಂಧಪಟ್ಟಂಥ ವಿಷಯಗಳವನೋ ಇದು ಜ್ಞಾನಿಗಳು, ಸನ್ಯಾಸಿಗಳು ಇವರು ಉಪಯೋಗಿಸ್ತಾರೆ ಅಂದಮೇಲೆ ಇದರೊಳಗೆ ಏನಾದರೂ ಒಂದು ಮಹತ್ವ ಇದೆ. ಆದ್ದರಿಂದ ನಾನು ಸ್ವಲ್ಪ ವಿಚಾರ ಮಾಡಿದೆ. ಈ ವಿಚಾರ ನನಗೆ ಯಾಕೆ ಬರಲಿಕ್ಕೆ ಕಾರಣ ಏನಾಯಿತು ಅಂತಂದರೆ, ಮಹಾಸ್ವಾಮಿಗಳವರು ಹೈದರಾಬಾದ್ನಲ್ಲಿ ಸಮಾರಾಧನೆ ಮಾಡಿದರು. ಆಗ ಒಬ್ಬರು ಕೇಳಿದರು ನನಗೆ, ಹೈದರಾಬಾದ್ದಿಂದ ಯಾಕೆ ಮಾಡಿದರು? ಮುಸ್ಲಿಮ್ನ ಹೆಸರು ಅದು ಹೈದರ, ಅವನಲ್ಲಿ ಯಾಕೆ ಮಾಡಬೇಕು? 3 ಗಂಟೆ ಆದರೆ ಮಳಖೇಡು ಸಿಗ್ತಿತ್ತು, ಅಲ್ಲಿ ಮಾಡ್ಲಿಕ್ಕೆ ಬರ್ತಿತ್ತಲ್ಲ. ಆಮೇಲೆ ನಾನಂದೆ, ಸ್ವಾಮಿಗಳವರು ಅಲ್ಲಿ ಒಪ್ಪಿಕೊಂಡಿದ್ದಾರೆ ಅಂದರೆ ಅದರೊಳಗೇನೋ ಒಂದು ವಿಚಾರ ಇದೆ. ಆದ್ದರಿಂದ ಅದು ನಿಶ್ಚಿತವಾಗಿ ಅದರೊಳಗೇನು ಅರ್ಥ ಇರಬಹುದು ಅಂತ ವಿಚಾರ ಮಾಡಿದಾಗ ಅರ್ಥ ತಿಳಿಯಿತು. ಏನು ಅಂದರೆ, ಉದ್ದ ವಿಚಾರ ಇರ್ತದಲ್ಲ, ಬಹಳ ಉದ್ದ ಹೆಸರಿದ್ದಾಗ ನಾವು ಸಂಕ್ಷೇಪ ಮಾಡ್ತೇವೆ. ಆ ರೀತಿಯಾಗಿ ವಿಚಾರ ಮಾಡಿದ. ರಾಮಕೃಷ್ಣಾಚಾರ್ಯರು ಅಂದರೆ ರಾಮ, ಸೀತಾರಾಮಾಚಾರ್ಯರು ಅಂದರೆ ಸೀತಾ. ಹಾಗೆ ಒಂದೊಂದು ಸ್ವಲ್ಪ ಹೇಳುವಂತೆ, ಹೈ ಅಂತಂದರೆ ಹೈ ವಂಶೋದ್ಭವ ಕಾರ್ತವೀರ್ಯಾರ್ಜುನ ತಸ್ಯ ದರಹ ಭೀತಿ ಯಸ್ಮಾತ್ ಸಹ ಹೈದರಹ ಪರಶುರಾಮ. ಆ ರೀತಿಯಾಗಿ ಪರಶುರಾಮ ಮಹಾನ್ ಸ್ವಾಮಿಗಳವರು ಅದು ವಿಚಾರ ಮಾಡಿರ್ತಾರೆ. ಆದ್ದರಿಂದ ಯಾವ ಕಾರ್ತವೀರ್ಯಾರ್ಜುನನಿಗೆ ಪರಶುರಾಮನಿಂದ ಭಯ ಬಂತು, ಅವನು ಹೈದರ. ತಸ್ಯ ಆ ವಾದ ಯತ್ರ ಹೈದರಾಬಾದ ವಭಯೋರ್ ಅಭೇದ. ಈ ರೀತಿಯಾಗಿ ಆದ್ದರಿಂದ ಆ ದೃಷ್ಟಿಯಿಂದ ನನಗೆ ವಿಚಾರ ಬಂತು. ಇವೆಲ್ಲ ಶಬ್ದಗಳು ಓದ್ತೀನಿ ಮೊದಲು, ಈಗಿನ ಕಾಲಕ್ಕೆ ಸಂಬಂಧಪಟ್ಟಂತಹದ್ದು. ಮೊದಲನೇದ್ದು ಐಡಿಯಾ, ಏರ್ಟೆಲ್, ರಿಲಯನ್ಸ್, ವೋಡಾಫೋನ್, ಮೊಬೈಲ್ 3, ಮೊಬೈಲ್ 4G, 430, ಡೌನ್ಲೋಡ್, ರೇಂಜ್ ಕಟ್, ವೈರಸ್ ಬ್ರೆಕ್, ಮೆಮರಿ ಬ್ಲಾಸ್ಟ್, ಕಂಪ್ಯೂಟರ್, CD, ಗೂಗಲ್, BSNL, ಶತವಿಚ್ಛೇದ, ಮೊಬೈಲ್, MSM, ಸ್ಯಾಮ್ಸಂಗ್, ಜಿಯೋ, ಪ್ಯಾನ್ಸಾನಿಕ್, ಚಾರ್ಜರ್, ಇಂಟರ್ನೆಟ್, ಕಂಪ್ಯೂಟರ್. ಇಷ್ಟು ಎಲ್ಲರಿಗೂ ಪ್ರತಿ ದಿವಸ ಗೊತ್ತಿದೆ. ಆದ್ದರಿಂದ ನಾನು ಎಲ್ಲಿಗೆ ನಿರ್ಣಯ ಮಾಡಿ ಬಂದೆ ಅಂದರೆ, ಶಾಸ್ತ್ರದ ಆಧಾರ ಹೇಳ್ತಾ ಇದ್ದೇನೆ, ಹಾಗೆ ಹೇಳ್ತಾ ಇಲ್ಲ. ಓಂ ತತ್ವ ಸಮನ್ವಯಾತ್ ಅಂತ ಹೇಳಿ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಸಕಲ ಲೌಕಿಕ, ವೈದಿಕ, ಅಶೇಷ ಶಬ್ದ, ವರ್ಣಾತ್ಮಕ, ಧ್ವನ್ಯಾತ್ಮಕ ಶಬ್ದಗಳೆಲ್ಲ ಭಗವದ್ವಾಚಕ. ಅವರು ನಮಗೆ ಹೇಳಿಕೊಟ್ರು. ಆಧ್ಯಾತ್ಮಿಕ, ಆದಿದೈವಿಕ, ಆಕಾಶ ಸ್ಥಲಿಂಗಾತ್ ಪ್ರಾಣಸ್ತತಾನುಗಮಾತ್ ಅಷ್ಟೇ ಇಟ್ಕೊಂಡು ಕೊಡೋದಲ್ಲ, ಬೇರೆ ಕಡೆಗೂ ಸಮನ್ವಯ ಮಾಡ್ಲಿಕ್ಕೆ ಬರ್ತದೇನೋ ಅಂತ ವಿಚಾರ ಮಾಡಿದಾಗ ಇವೆಲ್ಲ ಶಬ್ದಗಳು ಭಗವದ್ವಾಚಕ ಅನ್ನೋದು ಸಿದ್ಧ ಆಗ್ತದೆ. ಶ್ರೀಮದ್ ವೇದವ್ಯಾಸದೇವರಿಗೆ, ಶ್ರೀಮದ್ ಆಚಾರ್ಯರಿಗೆ, ಟೀಕಾಕೃತ್ಪಾದರಿಗೆ, ರುದ್ರದೇವರಿಗೆ, ಮತ್ತೆ ಶುಕಾಚಾರ್ಯರಿಗೆ ಇವೆಲ್ಲರಿಗೂ ಸಂಬಂಧಪಟ್ಟದ್ದು ಅಂತನ್ನೋದು ನಾನು ಈಗ ತೋರಿಸ್ತಾ ಇದ್ದೇನೆ. ಏನು ಮೊದಲನೇದ್ದೇನು ಅಂದರೆ, ಇಂದ್ರದೇವರಿಗೆ ಶ್ರೀಮದ್ ಆಚಾರ್ಯರ ಮುಖದಿಂದ ಶಾಸ್ತ್ರ ಕೇಳಬೇಕು ಅಂತ ಇಚ್ಛೆ ಉಂಟಾಯಿತು. ಶ್ರೀಮಾನ್ ಇಂದ್ರಸ್ತು ಧೀಮಾನ್ ಗಿರಿಶ ಮುಖ ಸುರೇಹಿ ಪಾಪ್ತಗಮ್ನ ಸೋತಂ ತ್ರಿಕಾಗ್ರ ಬುದ್ಧ. ಅದಕ್ಕಾಗಿ ವಾಯುದೇವರ ಹತ್ರ ಹೋಗಿ ಪ್ರಾರ್ಥನಾ ಮಾಡಿಕೊಂಡ್ರು. ಅವ್ರ ಹತ್ರ ಹೋದಾಗ ಅವರಿಗೆ ಕೇಳಬೇಕು ಅಂತ ಅನ್ನೋದೇನು ಬಂತಲ್ಲ, ಅದೇ ಐಡಿಯಾ. ಮೊದಲನೇದು ಐಡಿಯಾ ಸಂಸ್ಕೃತ ಶಬ್ದ, ಅದು ಆಯ ದೇಯ ಕೂಡಿ ಆಯ್ದೇಯ. ಗುರುಮುಖದಿಂದ ಬಂದದ್ದು ಆಯ, ಶಿಷ್ಯರಿಗೆ ಕೊಡುವುದು ಧ್ಯೇಯ. ಆಯ್ದೇಯ ಆಯ್ದೇಯ, ಹಿಂದಿ ಒಳಗೆ ಅದೇ ಅರ್ಥ. ಆಯಾ ದಿಯ, ಗುರುಮುಖ से आया शिष्य को दिया,
ಆಯಾ ದಿಯಾ ಆಯ್ದಿಯಾ ಕೊಡಿ ಆಯ್ದಿಯಾ. ಆಯಿತು. ಪ್ರಾಣದೇವರ ಹತ್ರ ಹೋಗಿ ಬೇಡ್ಕೊಂಡ್ರು, ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂತೇಳಿ. ಆಗ ವಾಯುದೇವರು ಏನಂದ್ರು ಅಂದರೆ, ಈಗ ಹೇಳಂಗಿಲ್ಲ, ನಾ ಭೂಮಿ ಮೇಲೆ ಮಧ್ವಾಚಾರ ಆಗಿ ಅವತಾರ ಮಾಡುವನಿದ್ದೀನಿ, ಆಗ ನಿನಗೆ ಹೇಳ್ತೀನಿ, ಅಲ್ಲಿ ಬಾ ಅಂತ ಹೇಳಿದ್ರು. ಅದೇ ಏರ್ ಟೆಲ್. ಏರ್ ಅಂದರೆ ಯಾರು? ಈರ್ ಟೆಲ್. ಇದು ನಿಜವಾಗಿ ಈರೋ ವಾಯುದೇವ ತೆಲಸ್ತತ್ ಕಥನಂ ಸ್ಮೃತಂ ಈರ ಟೆಲ್ವೋ ವಾಯುಭೂತ. ಇಂಗ್ಲಿಷ್ ಶಬ್ದದಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಮುಖ ಸೊಟ್ಟ ಮಾಡಿ ಉಚ್ಚಾರ ಮಾಡ್ತಾರೆ. ಒಬ್ಬ ಈಗಿನಲ್ಲ, ಈಗ ಅಮೆರಿಕಕ್ಕೆ ಹೋಗೋದು ಬರೋದು ಅಂದರೆ ಧಾರವಾಡ ಹುಬ್ಬಳ್ಳಿ ಆದಂಗೆ ಆಗ್ಯದ. ಈಗ ಕೆಲವು ದಿವಸ ಹಿಂದಕ್ಕೆ ಹೋಗಿ ಒಬ್ಬವ ಬಂದಿದ್ದ. ಅವ ಬಂದ ನಂತರ ಅವ್ನು ಶಾವಿಗೆ ಪಾಯಸ ಬೇಕಾಗಿತ್ತು. ಅವ್ನು ಹೇಳಿಗೆ ಬರುವಲ್ದು, ಏನೇನು ಮಾಡು, ಅವನು ಥರ್ಡ್ 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 ಕಟ್ 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 ಮಿಲ್ಕ್ 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 ಶುಗರ್ 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 ಏನು ಥರ್ಡ್ 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 ಕಟ್ ಕಟ್ ಕಟ್ಟಿದ್ದೇನು. ಅವೊಬ್ಬ ಹೇಳಕ್ಕೆ ಕೂತಿದ್ದ, ಸ್ಪಂಡಿಗೆ ಹೊಡೆದು, ಮಗನ ಸರಿಯಾಗಿ ಮಾತಾಡು ಅಂತ. ಏನು ಬೇಕು ಅಂದರೆ ಶಾಂಗಿ ಪಾಯಸ ಅಂದವ. ಶಾಂಗಿ ಬಂದ ಶಾವಿಗೆ ಪಾಯಸ ಅಂತ ಅನ್ನೋದು. ಇಷ್ಟೆಲ್ಲ ಉದ್ದು ಮಾಡುವ ಕಟ್ 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 ಸಮಥಿಂಗ್ ಚಾವ್. ಹಾಗೆ ಇಲ್ಲಿ ಕೂಡ ಏನಾಯ್ತು ಅಂದ್ರೆ ಈರ ಇದ್ದು ಏರ್ ಅಂತ ಆಗಿದೆ, ಸೊಟ್ಟ ಬಾಯಿ ಆಯಿತು. ಆದ್ದರಿಂದ ಏರ್ ಕೆಲ್ ಅಂತ ಆಯ್ತದು. ಆಯ್ತಾ? ಶ್ರೀಮದ್ ಆಚಾರ್ಯ ಹೇಳಿದ ಪ್ರಕಾರ ಟೀಕ ಸೇರಿದ್ರು. ಆಮೇಲೆ ಇಂದ್ರದೇವರು ಭೂಮಿ ಮೇಲೆ ಬಂದರು ಅನ್ಲಿಕ್ಕೆ ಪ್ರಮಾಣ ಏನು? ಪ್ರಮಾಣ ಇಲ್ಲೇ ಮಾತಾಡಂಗಿಲ್ಲ. ಏನು ಪ್ರಮಾಣ ಅಂದರೆ ರಿಲಯನ್ಸ್. ಇದೇನು ಹೇಳ್ಕೊಡ್ತದೆ ಅಂದರೆ ಇಂದ್ರದೇವರು ಸ್ವರ್ಗದಿಂದ ಕೆಳಗೆ ಬಂದರು. ಹೇಗೆ ಅಂದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಒಂದೊಂದು ಅಕ್ಷರ ಸಿಕ್ಕರೂ ಕೂಡ ನೀವು ವ್ಯುತ್ಪತ್ತಿ ಹಚ್ಚಬಹುದು ಅಂತೇಳಿ. ಏಕಾಕ್ಷರೇನಾಪಿ ನಿಬ್ರೂಜಾತ್. ಆದ್ದರಿಂದ ರಂ ಇಲ ಆಯಂ ಸಹ ಸ್ವರ್ಗಾಧಿಪತಿ ರಂ ಸುಖೇನ ಇಲಾಂ ಭೂಮೌ ಆಯಂ ಆಗತಃ. ರಿಲಾಯನ್ಸಃ ರಮ್ಮದು ಯಾಕಂದ್ರು ಪ್ರಾರಬ್ಧದಿಂದ ಬಂದವರಲ್ಲ, ಶಾಪದಿಂದ ಭೂಮಿಗೆ ಬಂದವರಲ್ಲ, ಅವರು ಯಾವುದೋ ದುಷ್ಕರ್ಮದಿಂದ ಬಂದವರಲ್ಲ, ಸಂತೋಷದಿಂದ ಕಲೀಲಿಕ್ಕಂತ ಬಂದರು. ಆದ್ದರಿಂದ ರಮ್ ಅಂತ ಬಂತಲ್ಲಿ, ಅದು ರಿಲಾಯನ್ಸ್ ಆಯಿತು. ಆದ್ದರಿಂದ ರಿಲಾಯನ್ಸ್ ಸಹ. ಆಮೇಲೆ ಇನ್ನೊಂದು ವಿಚಾರ ಕೇಳ್ತೀರಿ ನೀವು, ಏನಂದ್ರೆ ಶೇಷಾಂಶ ಸಂಭೂತರು ಅಂತಿದೆ. ಅವರೊಳಗೆ ರುದ್ರದೇವರು ಇದು ಶೇಷದೇವರಿದ್ದರು ಅನ್ನೋದು. ಅದಕ್ಕೇನು ಪ್ರಮಾಣ? ಅದಕ್ಕೂ ಪ್ರಮಾಣ ಇದೆ. ಓಡಾಫನ್ ಇದು ಶೇಷದೇವರ ಅಂಶ ಅಂತ ತೋರಿಸ್ತದೆ. ಇದು ಹೇಗೆ ಅಂತ ನೀವು ಅನ್ಬಹುದು. ಓಢ ತಲೆ ಮೇಲೆ ಹೊತ್ತವರು, ಬ್ರಹ್ಮಾಂಡವನ್ನು ತಲೆ ಮೇಲೆ ಹೊತ್ತಂತವರು. ಫನ್ ಅಂದರೆ ಫಣಾಧಾರಿ ಶೇಷ ತಸ್ಯ ಅಂಶ. ಎರಡು ಒಂದು ರಿಲಯನ್ಸ್ ಮತ್ತು ಓಡಾಪನ್ ಕೂಡಿಸಿದರೆ ಶೇಷಾಂಶ ಸಂಭೂತ ಇಂದ್ರರು. ಶ್ರೀಮಾನ್ ಇಂದ್ರ ಸುಧೀಮಾನ್ ಗಿರಿಶಮುಖ ಸುರೈ ಪ್ರಾರ್ಥ್ಯಮಾನಂ ಸುಶಾಸ್ತ್ರಂ ಶ್ರೋತುಂ ತು ಏಕಾಗ್ರ ಬುದ್ಧ್ಯಾ ವೃಷಭತನುರಭೂತ್ ಶ್ರೀಮದಾನಂದ ತೀರ್ಥಾತ್. ಸರಿ, ಬಂದರು. ವೋಡಾಫೋನ್ ರಿಲಯನ್ಸ್ ಆಯಿತು. ಮತ್ತೆ ಎತ್ತಿನ ರೂಪದಿಂದ ಬಂದರು. ಶ್ರೀಮದಾಚಾರ್ಯ ಸರ್ವಜ್ಞರು ಅದನ್ನು ಮನೆಯಲ್ಲಿ ಇಟ್ಕೊಂಡು ದಿನಾಲು ಪುಸ್ತಕಗಳನ್ನು ಹೊತ್ತಿಸಿ ಮಠಕ್ಕೆ ಕರ್ಕೊಂಡ್ಬರೋದು. ಕೂತಾಗ ಇದ್ರಿಗೆ ನೋಡಿ, ಹೇಳೋರು ಮೊಬೈಲ್ ಇಟ್ಕೊಂಡಿರ್ತಾರೆ, ಮುಂದೆ ಕೇಳೋರು ಮೊಬೈಲ್. ಶ್ರೀಮದ್ ಆಚಾರ್ಯರು ಮೊಬೈಲ್ ರೇ. ಮೊಬೈಲ್ ಯಾರು? ವೇದವ್ಯಾಸದೇವರು ಮೊದಲನೇ ಮೊಬೈಲ್. ಯಾಕೆ? ಮೋಕ್ಷಪ್ರದ ಬಾದರಾಯಣ ಇಲ್ಲ ಭೂಮೌ ಆಗತಃ ಮೊಬೈಲ್ ಮೊದಲು. ಆಮೇಲೆ ಮಧ್ವಾಚಾರ್ಯರು ಮೋಕ್ಷಪ್ರದಶ್ಯ ಬಾದರಾಯಣಸ್ಯ ಇಲ್ಲ ಅಧಿಷ್ಠಾನ ಭೂಮಿ ಮೊಬೈಲ್. ವಾಯವ ಮುಖ್ಯ ಧಿಯ ಅಂತ ಹೇಳಿದ್ದಾರೆ. ವಾಯುದೇವರಲ್ಲಿ ವೇದವ್ಯಾಸದೇವರು ಮುಖ್ಯ ಅಧಿಷ್ಠಾನ. ಅದಕ್ಕಾಗಿ ಈ ವೇದವ್ಯಾಸದೇವರು ಶ್ರೀಮದ್ ಆಚಾರ್ಯರು ಎದುರಿ ಕೂತಾಗ ಅಲ್ಲಿ ಇಂದ್ರದೇವರು ವೃಷಭ ರೂಪದಿಂದ ಕೂತು ಕೇಳ್ತಿದ್ರು. ಕೇಳುವಾಗ ಇನ್ನು ಶಾಂತವಾಗಿ ಕೂತು ಎಲ್ಲವನ್ನು ನೋಡ್ಕೋತಿರುವಾಗಲೇನೆ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರು. ಹಾಗೆ ಸಂಪೂರ್ಣ ಕೂತಾಗಿ ಶಕ್ತಿಯಿಂದ ಕರ್ಕೊಂಡಿದ್ದಾರೆ. ಅದು ಹೇಗೆ ನೋಡಿರಿ, ಎರಡು ರೀತಿಯಿಂದ. ಒಂದು ಕೇಳ್ಕೋತ ಲೋಡ್ ಮಾಡಿಕೊಂಡು, ಒಂದು ಎರಡನೇದ್ದು 3G ಮತ್ತು 4G ಕೇಳ್ಕೊಂಡಿದ್ದೀರಿ. ಇಲ್ಲಿ ವೃಷಭ ರೂಪದಾದಂಥ ಟೀಕಾರಾಯರು ಅವರು 4G ಮೇಲಿದ್ದಂಥ ಗ್ರಂಥಗಳು, ಅವರು ಶ್ರೀಮದ್ ಆಚಾರ್ಯರ ಗ್ರಂಥಗಳು 37 ಗ್ರಂಥಗಳು.
ಗ್ರಂಥ ಅಂದರೆ ಧನ್ಯ ಮನ್ಯರಿವರ್ ಆತ್ಮರೂಪ ಮಹಾತ್ಮನಃ ಶ್ರೀಮದ್ ಆಚಾರ್ಯ ಇದ್ದಂಗೆ. ಅವರು 3G ಶ್ರೀಮದ್ ಆಚಾರ್ಯರು, ಇವರು 4G. ಯಾಕೆ ಜಿ ಅಂದರೆ ಜನ್ಮ, ಟಿ ಭೀಮ ಹನುಮ ಭೀಮ ಮಧ್ವ, ಆದ್ದರಿಂದ 3G. ಆಮೇಲೆ ಇವರು 4G ಟೀಕಾರ ಇದು. ಯಾಕೆ ಗಾದಿರಾಜ ವಾಲಿ ಅರ್ಜುನ ವೃಷಭ 4G ಆ ರೀತಿಯಾಗಿ. ಆದ್ದರಿಂದ ಸ್ವಲ್ಪ ಟೆಂಪರರಿಲಿ ಪವರ್ ಹೆಚ್ಚಾಯಿತು 4Gದು. ಆದ್ದರಿಂದ ಮೇಲಿದ್ದ ಪುಸ್ತಕದೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರು ಕೂತಾಗೆ. ಆಗಲೇ ಎಲ್ಲ ಒಳಗೆ ಬಂದೋಯ್ತು. ಈಗ 2 ಮೊಬೈಲ್ ಪಕ್ಕದಲ್ಲಿಟ್ಟು ಕೈ ಝಾಡಿಸಿದ್ರೆ ಇಲ್ಲಿ ಡೌನ್ಲೋಡ್ ಆಗಿಬಿಡ್ತಿದ್ರು. ಹಿಂಗೆ ಪುಸ್ತಕ ಹಿಡ್ಕೊಂಡು ಮಹಾಭಾರತ ಅಂತ ಒದರಿದರೆ ಅಲ್ಲಿ ಶ್ಲೋಕ ಬರ್ಲಿಕ್ಕೆ ಶುರುವಾಗ್ತದೆ. ಹಂಗೆ ಅಲ್ಲಿ ಅಂಕ ಸಹಜವಾಗಿ ಡೌನ್ಲೋಡ್ ಮಾಡಿಕೊಂಡ್ರು. ಇದಲ್ಲದೆ ಇನ್ನೊಂದು ವಿಚಾರದಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಪ್ರತ್ಯಕ್ಷವಾಗಿ ಕಣ್ಣಿನಿಂದ ಓದಿದ್ದಾರೆ ಅಂತಿದೆ. ಅದು ಹೇಗೆ ಸಾಧ್ಯ? ಎಟ್ಟಿಗೆ ಕಣ್ಣು ಮುಂದೆ ಇರ್ತದೆ, ಪುಸ್ತಕಗಳು ಬೆನ್ನ ಮೇಲೆ, ಕಣ್ಣಿಂದ ಹೇಗೆ ನೋಡಿದ್ರಿ? ಅದಕ್ಕಾಗಿ ಹೇಳ್ತಾರೆ, ಆ ಇಂದ್ರದೇವರು ಅಂದರೆ ಆಖಂಡಲ ಸಹಸ್ರಾಕ್ಷ ರುಭುಕ್ಷ ತಸ್ಯತಿ ಪ್ರಿಯ ಇಂದ್ರೋ ಮರುತ್ವಾನ್ ಮಗವಾನ್ ಬಿಳವುಜ ಪಾಕಶಾಸನ. 1000 ಕಣ್ಣುಗಳು ಬೆನ್ನ ಮೇಲೆ ಕಣ್ಣಿದ್ದು ಆ ಪುಸ್ತಕ ಎಲ್ಲ ಕಣ್ಣಿಂದ ಓದಿ ಓದಿ ಎಲ್ಲ ಹಿರ್ಕೊಂಡು ಬಿಟ್ಟಿದ್ರು ಆಗಲೇ. ಆಯ್ತಾ? ಇಷ್ಟಾಯ್ತು, 4G ಆಯಿತು, J ಆಯಿತು. ಆಮೇಲೆ ಮುಂದೆ ಇನ್ನು ಮತ್ತೆ ಬಾರಪ್ಪ ಭೂಮಿ ಮೇಲೆ ನನ್ನ ಗ್ರಂಥಗಳಿಗೆ ಟೀಕಾ ಬರಿ ಅಂತ ಮತ್ತೆ 2ನೇ ಸಲ ಏರ್ಟೆಲ್ ಆಯಿತು. ಮಧ್ವಾಚಾರ್ಯ ಹೇಳಿದರು. ಅವರು ಬದರಿಕಾಶ್ರಮಕ್ಕೆ ಹೋಗಿಬಿಟ್ರು. ಇವರು ಮಂಗಳವೇಡದೊಳಗೆ ಧೋಂಡೋಪಂತರಾಗಿ ಹುಟ್ಟಿದರು. ಆಮೇಲೆ ಏನಾಯಿತು ಅಂದರೆ ರೇಂಜ್ ಕಟ್ ಆಗಿ 16 ವರ್ಷ ತನಕ ಸಂಬಂಧ ಇಲ್ಲ. ಈ ಮೊಬೈಲ್ಗೂ ಆ ಮೊಬೈಲ್ಗೂ ಇವರು ದೇಶಪಾಂಡೆರಾಗಿ ಕೊನೆಲಿಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಏನು ಮಾಡಿದರು ಅಂದರೆ ಆ ವೈರಸ್ ಬಡ್ದು ಹೋಗಿಬಿಡ್ತದೆ ಮೊಬೈಲಿಗೆ, ತೆಗಿಬೇಕಲ್ಲ. ಆದ್ದರಿಂದ ಬದರಿಕಾಶ್ರಮದಿಂದ ಶ್ರೀಮದ್ ಆಚಾರ್ಯರು ಅಕ್ಷೋಭ್ಯ ತೀರ್ಥರಿಗೆ SMS ಮಾಡಿದರು. ಏನಂತಂದರೆ, ಈಗ ಒಂದು ಮೊಬೈಲ್ ಬರ್ತದೆ, ಅದ್ರ ವೈರಸ್ ಆಗಿದೆ, ನೀವು ಬ್ರಷ್ನಿಂದ ಕಟ್ ಮಾಡಿ ಶುದ್ಧ ಮಾಡಿದೆ ಅಂತ ಹೇಳಿ ಆಗಲಿ ಅಂತೇಳಿ ಇವರು ಕುದುರೆ ಮೇಲೆ ಕೂತು ನೀರು ಕುಡಿಯುವಾಗ ಅವರು ಒಂದೇ ಒಂದು ಸಣ್ಣ ಬ್ರಷ್, ಅದು ಕೆಂಪಶು ಪೂರ್ವದೇಹೇ ಅಂತ ಹಿಂಗೆ ಆಡಿಸಿಬಿಟ್ರು. ಅದರೊಳಗಿಂದೆಲ್ಲ ಆಯಿತು, ಮೆಮರಿ ಬ್ಲಾಸ್ಟ್ ಹೋಗ್ಬಿಡ್ತದೆ. ಡೌನ್ಲೋಡ್ ಮಾಡಿಕೊಂಡು ಎಕ್ದಮ್ ಫೋಟೋ ಆಗೋಯ್ತು. ಆಮೇಲೆ ವೈರಸ್ ಆದ ನಂತರ ಮುಂದೆ ಶುರುವಾಯ್ತು ನೋಡ್ರಿ. ಇದು ಆಯಿತು, ನಮಗೆ ಅದಕ್ಕೆ ಜೋಡಿಸ್ಬೇಕಾಗ್ತದೆ, ಎಲ್ಲದಕ್ಕೂ ಸಂಬಂಧ ಬೇಕಲ್ಲ.